ಇರ್ಮೆಯ ಗ್ರಂಥವು 52ನೇ ಅಧ್ಯಾಯ 17-18 ವಚನ ನಾವು ಧ್ಯಾನ ಮಾಡೋಣ. ಕಸ್ದೀಯರು ಯೆಹೋವನ ಆಲಯದ ಬಳಿಯಲ್ಲಿದ್ದ ಕಸ್ದೀಯರು ಅಂದ್ರೆ ಯಾರು ಹೇಳು? ಬಬುಲೋನರು. ಯೆಹೋವನ ಆಲಯದ ಬಳಿಯಲ್ಲಿದ್ದ ತಾಮ್ರದ ಕಂಬಗಳನ್ನು, ತಾಮ್ರದ ಅಂದ್ರೆ ಏನು? ಇತ್ತಡಿ. ತಾಮ್ರದ ಕಂಬಗಳನ್ನು, ಪೀಠಗಳನ್ನು, ಸಮುದ್ರವೆನಿಸಿಕೊಂಡ ಪಾತ್ರೆ ಅಂದ್ರೆ ಏನು? ಪ್ರತ್ಯಕ್ಷದ ಗುಡಾರದಲ್ಲಿ ಇತ್ತಳಿ ಗಂಗಾಳ ಅಂತ ಇರ್ತತೆ, ಅದ್ರಾಗ ನೀರ್ ಇರ್ತತೆ, ಹೌದಾ? ಆ ನೀರಿನಿಂದನೇ ಯಾಜಕರು ತೊಳ್ಕೊಂಡು ಪರಿಶುದ್ಧ ಸ್ಥಳಕ್ಕೆ ಅವರು ಕಾಲಿಡಬೇಕು. ಅದು ಸಮುದ್ರವೆನಿಸಿಕೊಂಡ ಪಾತ್ರೆಯನ್ನು ಒಡೆದು ಅವುಗಳ ಎಲ್ಲಾ ತಾಮ್ರವನ್ನು ಯೆಹೋವನ ಆಲಯದ ಸೇವೆಗಾಗಿ ಉಪಯೋಗಿಸುತ್ತಿದ್ದ ಬೋಗುಣಿ ಅಂದ್ರೆ ಬೋಗಾಣೆ, ದೊಡ್ಡ ದೊಡ್ಡ ಬೋಗಾಣೆಗಳು, ಸಲಿಕೆ, ಕತ್ತರಿ, ಬಟ್ಟಲು, ಧೂಪಾರತಿ ಮೊದಲಾದ ತಾಮ್ರದ ಸಾಮಾನುಗಳು ಇವೆಲ್ಲ ತಾಮ್ರವೇ, ಇವೆಲ್ಲ ಇತ್ತಡಿವೆ. ಬಾಬೇಲಿಗೆ ತೆಗೆದುಕೊಂಡು ಹೋದರು. ಇದು ಏನೈತೆ? ಬಬುಲೋನರು ಬಂದು ಏನ್ ಮಾಡ್ತಾರಂದ್ರೆ, ಈ ನೆಬೂಕದ್ನೆಚ್ಚರ್ ಯೆರೂಸಲೇಮ್ ಮೇಲೆ ದಾಳಿ ಮಾಡಿ ಆ ಯೆರೂಸಲೇಮ್ ಪ್ರಾಂತನೆಲ್ಲ ನಾಶನ ಮಾಡಿ, ಆಲಯನೆಲ್ಲ ನಾಶನ ಮಾಡಿ, ಆಲಯನಾಗಿರುವಂತ ಸಾಮಾನುಗಳು, ಉಪಕರಣಗಳು ಏನೇನದವೋ ಅವನ್ನೆಲ್ಲವನ್ನು ಕೂಡ ಇವನು ದೋಚ್ಕೊಂಡು ಹೋಗ್ತಾನ. ಇವನ್ನೆಲ್ಲ ಅವನು ತಗೊಂಡು ಹೋಗ್ತಾನ. ಇವನು ಯಾರು? ಈ ನೆಬೂಕದ್ನೆಚ್ಚರ್, ಬಬುಲೋನು ರಾಜು. ಏನೇನು ತಗೊಂಡು ಹೋಗ್ತಾನಪ್ಪ ಅಂತ ಹೇಳಿದ್ರೆ, ಬಂಗಾರ ತಗೊಂಡು ಹೋಗ್ತಾನ, ಬೆಳ್ಳಿ ತಗೊಂಡು ಹೋಗ್ತಾನ, ಅದೇ ರೀತಿ ತಾಮ್ರ ಕೂಡ ಅಂದ್ರೆ ಇತ್ತಡಿ ಸಾಮಾನುಗಳು ಕೂಡ ಎದಾವ. ಎಲ್ಲೆದಾವ? ದೇವಾಲಯದಾಗ ಎದಾವ. ಅಲ್ಲಿ ಏನೇನದಾವಪ್ಪ ಅಂತ ಹೇಳಿದ್ರೆ, ಬೋಗಾಣಿ, ಸಲಿಕೆ, ಕತ್ತರಿ, ಬಟ್ಟಲು, ಧೂಪಾರತಿ ಇವೆಲ್ಲವೂ ಕೂಡ ಇತ್ತಡಿಲಿದ್ದ ಮಾಡಿರುವಂಥವು, ತಾಮ್ರಲಿದ್ದ ಮಾಡಿರುವಂಥದ್ದು. ಇವತ್ತು ನಾವು ಒಂದನ್ನು ಮಾತ್ರ ಧ್ಯಾನ ಮಾಡೋಣ. ಏನಪ್ಪಾ ಅಂತ ಹೇಳಿದ್ರೆ, ಬೋಗಾಣಿ. ಈ ಬೋಗಾಣಿ ಯಾಕ ಆಲಯದಲ್ಲಿ ಇಟ್ಟನ ದೇವರು? ಇವಾಗ ಆಲಯನಲ್ಲಿ ಎಷ್ಟೋ ಉಪಕರಣಗಳು ಅದಾವ. ಈ ಉಪಕರಣಗಳು ಇದ್ದಾಗ ಕೂಡ ಬೋಗಾಣಿನ ಎದಕ್ಕೆ ಇಟ್ಟನ? ಬೋಗಾಣಿಲಿದ್ದ ಏನ್ ಕೆಲಸ ಐತೆ? ಏನ್ ಮಾಡ್ಬೇಕಂತ ಹೇಳಿ ದೇವರು ಆ ಒಂದು ಬೋಗಾಣಿನ ಆಲಯದಲ್ಲಿ ಇಟ್ಟನ? ಅದು ಕೂಡ ಇತ್ತಡಿಲಿದ್ದ ಮಾಡಿರುವಂಥದ್ದು, ತಾಮ್ರಲಿದ್ದ ಮಾಡಿರುವಂಥದ್ದು. ಈ ಬೋಗಣಿ ಎದಕ್ಕಪ್ಪ ಅಂತಂದ್ರೆ, ಈ ಬೋಗಣಿಲಿದ್ದ ನೀರು ತುಂಬಿಸ್ಕೊಂಡು ಬಂದು ದೇವಾಲಯದಲ್ಲಿರುವಂತ ಉಪಕರಣಗಳೆಲ್ಲ ಕ್ಲೀನ್ ಮಾಡ್ತಿದ್ರು. ಯಾರು? ಯಾಜಕರು. ಇವಾಗ ಮನೆಗೆ ಏನಾನ ಸಾಮಾನುಗಳು ಕ್ಲೀನ್ ಮಾಡ್ಬೇಕಂದ್ರೆ ನಾವು ನೀರು ತುಂಬಿಸ್ಕೊಂಡ್ ಬರಕ ಬೋಗಣಿ ಬೇಕಲ್ಲ. ಅದ್ರಾಗ ನೀರು ತುಂಬಿಸಿ ಇಡ್ತಿದ್ರು. ಅದ್ರಾಗಿದ್ದ ಏನ್ ಮಾಡ್ತಿದ್ರು, ಆ ನೀರು ತಗೊಂಡು ಎಲ್ಲ ಕ್ಲೀನ್ ಮಾಡ್ಕೊಳಕ. ಹಂಗ ದೇವ್ರ ಆಲಯದಲ್ಲಿ ಇರುವಂತ ಸಾಮಾನುಗಳನ್ನ ನೀರ್ಲಿದ್ದ ಇವನ್ನೆಲ್ಲ ಶುಭ್ರಪಡಿಸಕ ಈ ಬೋಗಾಣಿಲಿದ್ದ ಹೋಗಿ ನೀರ್ ತಗೊಂಡ್ಬಂದು ಇವರು ಏನ್ ಮಾಡ್ತಿದ್ರು? ಯಾಜಕರು ಎಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ತಿದ್ರು. ಅದೇ ರೀತಿಯಲ್ಲಿ ಇವ್ರು ಒಳಗೆ ಹೋಗ್ಬೇಕಂದ್ರು ಕೂಡ, ಆ ಒಂದು ಪರಿಶುದ್ಧ ಸ್ಥಳದಲ್ಲಿ ಇವ್ರು ಕಾಲಿಡ್ಬೇಕಂದ್ರು ಕೂಡ ಯಾಜಕರು ಏನ್ ಮಾಡ್ಬೇಕು? ಆ ನೀರ್ಲಿದ್ದ ಫಸ್ಟ್ ಇವರೆಲ್ಲ ಕೈ ಕಾಲು ಎಲ್ಲ ತೊಳ್ಕೊಂಡು ಆಮೇಲೆ ಇವ್ರು ಏನ್ ಮಾಡ್ಬೇಕು? ಅದ್ರಾಗ ಒಳಗೆ ಹೋಗ್ಬೇಕು, ಎಂಟ್ರಿ ಆಗ್ಬೇಕು. ಅಲ್ಲಿವರೆಗೂ ಎಂಟ್ರಿ ಇಲ್ಲ. ಅಂದ್ರೆ ಶುಭ್ರಪಡಿಸಕ ದೇವ್ರೇನ್ ಮಾಡೋಣ, ಈ ಒಂದು ಬೋಗಾಣಿನ ಅಲ್ಲಿ ಇಟ್ಟರ ಅನ್ಮತ್ ನೀರ್ಲಿದೆ ಎಲ್ಲ ಕ್ಲೀನ್ ಮಾಡ್ಕೊಳಕ. ಯಾಜಕರು ಕೂಡ ಅದೇ ರೀತಿಯಲ್ಲಿ ಕಂಪಲ್ಸರಿ ನೀರ್ಲಿದೆ ಕ್ಲೀನ್ ಮಾಡ್ಕೊಂಡೇ ಹೋಗ್ಬೇಕಲ್ಲಿ. ಯಾರಂಗೆ ಹೋಗಂಗಿಲ್ಲ, ಪರಿಶುದ್ಧ ಸ್ಥಳದಾಗ ಯಾರಂಗೆ ಕಾಲಿಡಂಗಿಲ್ಲ. ದೇವರ ಆಜ್ಞೆ ಅದು. ಎದಕ್ಕೆ ಇತ್ತಲ್ಲಿ ಗಂಗಾಲ ಎದಕ್ಕೆ ಮಾಡಿರ್ತಾರೆ ಹೇಳು? ಹೊರಗ ಅದ್ರಾಗೆಲ್ಲ ನೀರಲ್ಲಿ ತುಂಬಿಸಿಡ್ತಾರೆ ಹೇಳು. ಆ ನೀರ್ಲಿದ್ದ ಶುಭ್ರಪಡಿಸ್ಕೊಂಡು ಅವ್ರ ಪರಿಶುದ್ಧ ಸ್ಥಳದಲ್ಲಿ ಅವರು ಕಾಲಿಡಬೇಕು. ಯಾಜಕರು ಮಾತ್ರ ಪರಿಶುದ್ಧ ಸ್ಥಳದಲ್ಲಿ ಕಾಲಿಡ್ತಾರ. ಇನ್ನ ಇಸ್ರಾಯೇಲ್ ಪ್ರಜೆಗಳೆಲ್ಲ ಎಲ್ಲಿರ್ತಾರ? ಆವರಣದಲ್ಲೇ ಇರ್ತಾರ, ಹೊರಗೆ ಇರ್ತಾರ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಏನು ಮಾಡೋಣ ದೇವರು? ನಾವೆಲ್ಲರೂ ಕೂಡ ಯಾಜಕರು ಅಂತ ಹೇಳ್ತಾನ. ಯಾರು ಕ್ರಿಸ್ತ ರಕ್ತದಿಂದ ತೊಳೆಯಲ್ಪಟ್ಟರು ಅವರೆಲ್ಲರೂ ಕೂಡ ಯಾರು? ಯಾಜಕರೇ. ಪೇತ್ರ ಹೇಳ್ತಾನ ಮಾತು ನೋಡ್ರಿ, ನಾನು ಓದಿಸ್ತೀನಿ. 1ನೇ ಪೇತ್ರ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನ. ನೀವಾದರೂ ನಿಮ್ಮನ್ನು ಕತ್ತಲೊಳಗಿಂದ ಕರೆದು ತನ್ನ ಆಶ್ರಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗಿರುವಂತೆ ದೇವರಾದುಕೊಂಡ ಜನಾಂಗವು ರಾಜ್ಯ ವಂಶಸ್ಥರಾದ ಯಾಜಕರು. ನಾವ್ಯಾರಂತ? ದೇವರಾದುಕೊಂಡ ಜನಾಂಗವು
ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ನಾವ್ಯಾರಂತ? ಯಾಜಕರು. ಯಾಜಕನಂದ್ರೆ ಸೇವಕನೇ ಯಾಜಕನಂತಲ್ಲ. ಸೇವಕನಿಗೆ ಏನು ಪಿಲುಪು ಇರ್ತತೋ ಆ ಪಿಲುಪು ತಕ್ಕಂಗ ಸೇವಕನ ಏನ್ ಕೆಲಸ ಮಾಡ್ಬೇಕ ಕೆಲಸ ಮಾಡ್ತಾನ. ಆದ್ರೆ ನಾವೆಲ್ಲರೂ ಕೂಡ ಕ್ರಿಸ್ತ ರಕ್ತದಲ್ಲಿ ಯಾರು ತೊಳೆಯಲ್ಪಟ್ಟಿರ್ತಾರೋ ಅವರೆಲ್ಲರೂ ಕೂಡ ಯಾಜಕರು. ದೇವ್ರು ನಮಗೆ ಆ ರೀತಿ ಕರಿತದನ್ನ. ಇವಾಗ ನಾವೇನ್ ಮಾಡಬೇಕು? ಯಾಜಕರಾಗಿ ಏನ್ ಮಾಡ್ತಾರ ಅವರು? ಆಲಯನ ಶುಭ್ರಪಡಿಸಕ, ಆಲಯನಾಗಿರುವಂತ ಉಪಕರಣಗಳು ಶುಭ್ರಪಡಿಸಕ ಈ ಯಾಜಕರು ಏನ್ ಮಾಡ್ತಾರ? ಹೋಗಿ ಬಾವಿನಲ್ಲಿರುವಂತ ನೀರ್ನ ಆ ಒಂದು ಬೋಗಣಿಲಿದ್ದ ಅವ್ರು ತುಂಬಿಕೊಂಡು ಬಂದು ಏನ್ ಮಾಡ್ತಾರ? ಆಲಯದಲ್ಲಿಟ್ಟು ಎಲ್ಲ ಶುಭ್ರಪಡಿಸಕ ಯಾಜಕರ ನೀರ್ನ ಹೋಗಿ ಬಾವಿನಾಗಿ ತಗೊಂಬರ್ತಾರ. ಹಂಗ ನಾವು ಯಾಜಕರು ಅಂತ ಹೇಳ್ತಾರ. ನಾವೇನು ಮಾಡ್ಬೇಕು? ಬಾವಿ ಅಂದ್ರೆ ಏನು? ಸಂಘ. ಬಂದಿರೋ ಪ್ರತಿಯೊಬ್ಬರು ಕೂಡ ವಿಶ್ವಾಸಿ ಸಂಘದಲ್ಲಿ ಬಂದಾಗ ಏನು ಮಾಡ್ಬೇಕಂದ್ರೆ, ಹೆಂಗ ನೀರನ್ನ ಯಾಜಕನ ಹೋಗಿ ತಗೊಂಬರ್ತಾನೋ ಹಂಗ ನೀವು ಸಂಘದಲ್ಲಿ ಬಂದಾಗ ಏನ್ ಮಾಡ್ಬೇಕಂದ್ರೆ, ವಾಕ್ಯನ ನೀರಿನ ಜೀವ ನದಿನ ನೀವೇನ್ ಮಾಡ್ಬೇಕು? ಇಲ್ಲಲ್ಲಿದೆ ನೀವು ತಗೋಬೇಕು. ತಗೊಂಡು ಏನು ಮಾಡ್ಬೇಕು? ನಿಮ್ಮನ್ನು ನೀವು ಶುದ್ಧಿ ಮಾಡ್ಕೋಬೇಕು. ಅವ್ರೇನ್ ಮಾಡ್ತಾರೆ ಹೇಳು? ಆ ನೀರನ್ನ ತಗೊಂಡು ಏನ್ ಮಾಡ್ತಾರ? ಅವ್ರನ್ನೆಲ್ಲ ಶುದ್ಧಿ ಮಾಡ್ಕಂತಾರ. ಕೈನ ಕಾಲನ ಎಲ್ಲ ಯಾಜಕರು ಶುದ್ಧಿ ಮಾಡ್ಕಂತಾರ. ಹಂಗ ನಾವೇನ್ ಮಾಡ್ಬೇಕಂದ್ರೆ, ಸಂಘದಲ್ಲಿ ಬಂದು ಆಲಯದಲ್ಲಿ ಬಂದಾಗ ಏನೋ ಬಂದಿವಿ ಕುತ್ಕೊಂಡಿವಿ ಎದ್ದು ಹೋಗಿವಿ ಅನ್ನೋ ರೀತಿನಾಗ ಇರಬಾರ್ದು. ನಮ್ಮನ್ನು ನಾವು ವಾಕ್ಯಲಿದ್ದ ಏನು ಮಾಡಬೇಕು? ಶುದ್ಧಿ ಮಾಡ್ಕೋಬೇಕು, ಕ್ಲೀನ್ ಮಾಡ್ಕೋಬೇಕು. ನೀರು ಅನ್ನೋದು ವಾಕ್ಯಕ್ಕೆ ಸಾದೃಶ್ಯ ಬರ್ತದೆ, ಪರಿಶುದ್ಧಾತ್ಮನು ಕೂಡ ಸಾದೃಶ್ಯ ಬರ್ತದೆ. ಪರಿಶುದ್ಧಾತ್ಮನಿಂದ ನಾವು ಪ್ರೇರೇಪಿಸಿ, ಪರಿಶುದ್ಧಾತ್ಮನಿಗೆ ನಾವು ಲೋಬಟ್ಟು ವಾಕ್ಯಲಿದ್ದ ನಾವೇನು ಮಾಡ್ಬೇಕು? ನಮ್ಮನ್ನು ನಾವು ಶುದ್ಧಿ ಮಾಡ್ಕೋಬೇಕು. ನಮ್ಮನ್ನು ನಾವು ಶುದ್ಧಿ ಮಾಡ್ಕೊಂಡಿಲ್ದಂಗ ನಾವು ಏನು ಸುಮ್ಮನೆ ನಾರ್ಮಲ್ ಆಗಿ ನಾವು ಬಂದಿವಿ, ಏನೋ ಮಂದಿರದಲ್ಲಿ ಕುತ್ಕೊಂಡಿವಿ, ಎದ್ದು ಹೋಗಿ ಬಂದ್ರೆ ನಮ್ಮನ್ನು ನಾವು ಕ್ಲೀನ್ ಮಾಡ್ಕೊಂಡಿದ್ರೆ ನಮ್ಮಲ್ಲಿರೋ ಡಸ್ಟ್ ಹಂಗೆ ಇರ್ತದೆ, ನಮ್ಮಲ್ಲಿರೋ ಗಲೀಜ್ ಹಂಗೆ ಇರ್ತದೆ. ದೇವ್ರು ನಮ್ಮನ್ನು ಎದಕ್ಕೆ ಕರ್ಕೊಂಬಂದ ಇಲ್ಲಿ ಪರಿಶುದ್ಧ ಸ್ಥಳದಲ್ಲಿ? ನಮ್ಮನ್ನು ಶುದ್ಧಿ ಮಾಡಕ, ನಮ್ಮಲ್ಲಿರೋ ಅಪವಿತ್ರ ಎಲ್ಲ ನಮ್ಮಲ್ಲಿದ್ದ ತೊಳೆಯಕ, ನಮ್ಮಲ್ಲಿರೋ ಕೆಟ್ಟು ಎಲ್ಲ ಕ್ಲೀನ್ ಮಾಡಕ. ಅವ್ರ ಹೆಂಗ ಯಾಜಕರು ತಮ್ಮನ್ನು ತಾವು ನೀರ್ಲಿದ್ದ ಶುದ್ಧಿ ಮಾಡ್ಕೊಂತಾರೋ ಹಂಗ ನಾವು ವಾಕ್ಯಲಿದ್ದ ಶುದ್ಧಿ ಮಾಡ್ಕೋಬೇಕು. ವಾಕ್ಯಲಿದ್ದ ನಮ್ಮನ್ನು ನಾವು ಪರಿಶೀಲನೆ ಮಾಡ್ಕೋಬೇಕು. ನಮ್ಮಲ್ಲಿ ಯಾವ ಫಾಲ್ಟ್ ಅದಾವ, ದೇವ್ರ ನನ್ನ ಹತ್ರ ಏನ್ ಮಾತಾಡ್ತಾನ, ದೇವ್ರು ನನಗೆ ಏನ್ ಹೇಳ್ತಾನ, ನಾನು ಯಾವ ರೀತಿಯಾಗಿ ನನ್ನನ್ನು ಶುದ್ಧಿ ಮಾಡ್ಕೋಬೇಕು ಅಂತ ಹೇಳಿ ನಾವು ಶುದ್ಧಿ ಮಾಡ್ಕೊಳ್ಳೋಂಥವ್ರಾಗಿರ್ಬೇಕು. ನೋಡ್ರಿ, ಈ ಬೋಗಣ್ಣಿಂದ ಏನೇನು ಉಪಯೋಗಗಳು ಅದಾವಪ್ಪ ಅಂತಂದ್ರೆ ನಾನು 3 ಉಪಯೋಗಗಳು ಹೇಳ್ತೀನಿ. ನೀವು ಮನಸ್ಸನ್ನ ಇಟ್ಕೋಬೇಕು, ಇವು ಕೇಳಿ ಮರಿಬಾರ್ದು. ಈಗ ಈ ಬೋಗಣಿಲಿದ್ದ ಆ ನೀರು ತುಂಬಿಸ್ಕೊಂಡು ನಮ್ಮನ್ನು ನಾವು ಶುದ್ಧಿ ಮಾಡ್ಕೋಬೇಕಾದ್ರೆ ಫಸ್ಟ್ ಈ ಬೋಗಣಿ ಏನಾಗಿರ್ಬೇಕು? ನೀರು ತುಂಬಿಸ್ಕೋಬೇಕಂದ್ರೆ ಈ ಬೋಗಣಿ ಏನಾಗಿರ್ಬೇಕು? ಖಾಲಿ ಆಗಿರ್ಬೇಕು. ಹೌದಾ? ಇಲ್ಲ, ಬೋಗಣಿ ಖಾಲಿ ಇದ್ರೇನೆ ತಗೊಂಡೋಗಿ ನೀನ್ ನೀರು ತುಂಬಿಸ್ಕೊಂಡ್ ಬರ್ತಿ. ಹೌದಾ? ಬೋಗಣಿ ಫುಲ್ ಇದ್ರೆ ನೀರು ತುಂಬಿಸ್ಕೊಂತಿ, ಅದ್ರಾಗ ತುಂಬಿಸ್ಕೊಳಕ್ ಆಗೋದಿಲ್ಲ. ಹೌದಾ? ಅಂದ್ರೆ ನಮ್ಮನ್ನು ನಾವು ಖಾಲಿ ಮಾಡ್ಕೋಬೇಕು. ನಾವು ಮಂದಿರದಾಗ ಬರುವಾಗ ದೇವ್ರು ನನ್ನ ಹತ್ರ ಏನೋ ಮಾತಾಡ್ತಾನ, ಏನೋ ದೇವ್ರು ನನಗೆ ಹೇಳ್ತಾನ, ಏನೋ ನಾನು ಕಲಿಸ್ತಾನ, ನನಗೆ ಕಲಿಬೇಕು, ಅದನ್ನ ನಾನು ಮನಸ್ಸಿನಾಗ ಇಟ್ಕೋಬೇಕಂತೇಳಿ ನಮ್ಮನ್ನು ನಾವು ಖಾಲಿ ಮಾಡ್ಕೊಂಡು ಬರಬೇಕು. ಹೇಳೋ ಪ್ರತಿ ವಾಕ್ಯ ಕೂಡ ನನಗೆ ಗೊತ್ತು ಅನ್ಕಣಿ ಅನ್ಗೆ ನೀನು ಪಾತ್ರ ನೀನು ತುಂಬಿಸ್ಕಣಿ ಅನ್ಕೋ. ಇಲ್ಲಿ ಬರುವಂತ ವಾಕ್ಯ ದಾಹ, ಇಲ್ಲಿ ಬರುವಂತ ವಾಕ್ಯ ಆಹಾರ ನಿನ್ನಲ್ಲಿ ತುಂಬೋದಿಲ್ಲ. ಯಾಕಂದ್ರೆ ನೀನು ಆಲ್ರೆಡಿ ಏನಾಗಿರ್ತಿ? ನನಗೆಲ್ಲ ಗೊತ್ತು ಅನ್ಕಂತಿರ್ತಿ. ವಾಕ್ಯ ನಮ್ಗೆ ಯಾವತ್ತು ಗೊತ್ತು ಅನ್ಕೋಬಾರ್ದು. ನಾವೆಷ್ಟು ತಿಳ್ಕೊಂಡ್ರು ಕೂಡ ವಾಕ್ಯ ಕಡಿಮೆನೆ. ನಾವು ಖಾಲಿ ಪಾತ್ರ ಆಗ್ಬೇಕು. ಖಾಲಿ ಪಾತ್ರ ಯಾವಾಗ ಆಗ್ತೀವೋ ಅವಾಗ ಅದ್ರಾಗ ತುಂಬಿಸ್ತಾನ ದೇವ್ರು ನೀರನ್ನ. ನಾವು ಫಸ್ಟ್ ಖಾಲಿ ಆಗ್ಬೇಕು. ಹೆಂಗ್ ಬರ್ಬೇಕು? ಹೆಂಗ್ ಕುತ್ಕೋಬೇಕು ನಾವು ಮಂದಿರದಾಗ ಅಂದ್ರೆ, ದೇವ ನಾನು ಖಾಲಿ ಪಾತ್ರ ಆಗೀನಿ, ನೀನೇನಾದ್ರೂ ನನಗೆ ಕಲಿಸ್ಕೊಡು, ನೀನೇನಾದ್ರೂ ನನಗೆ ಹೇಳು. ನೀನು ಹೇಳಿದ್ರೆ ನಾನು ಕಲ್ತ್ಕಂತೀನಯ್ಯ, ನೀನು ಹೇಳಿದ್ರೆ ಅದು ನಾನು ಮನಸ್ಸಿನಾಗ ಇಟ್ಕೊಂತೀನಯ್ಯ. ನಿನ್ನ ಮನಸ್ಸು ನೀನು ಖಾಲಿ ಮಾಡ್ಕೊಂಡು ಕುತ್ಕೋಬೇಕು. ವಾಕ್ಯ ನನಗೆ ಗೊತ್ತು ಅನ್ಕೊಂಡು ಅನ್ಕೋ, ಏನಾಗ್ತದೆ ಗೊತ್ತಾ? ಆ ಒಂದು ದೇವ್ರು ಹೇಳಿರುವಂತ ವಾಕ್ಯ ನಿನ್ನ ಮನಸ್ಸಲ್ಲಿ ತುಂಬೋದಿಲ್ಲ. ಅದಕ್ಕೆ ನಾವು ಯಾವಾಗ್ಲೂ ಏನ್ ಮಾಡಿರ್ಬೇಕು? ಖಾಲಿ ಆಗಿರ್ಬೇಕು. ಒಂದ್ಸರಿ ಎಲಿಷಾ ಸೇವೆ ಮಾಡ್ತಿರುವಾಗ ಎಲಿಷಾ ಪಕ್ಕನಿರುವಂತ ಸೇವಕನು ಸಾಯ್ತಾನ, ಸಾಲ ಮಾಡಿಬಿಡ್ತಾನ, ಸಾಲ ಮಾಡಿ ಸಾಯ್ತಾನ. ಆತು ಕೂಡ ಪ್ರವಕ್ತನೇ.
ಸತ್ತಾಗ ಅವ್ರು ಹೆಂಡತಿ ಏನಾಗ್ತಾಳೆ ಗೊತ್ತಾ, ವಿಧಿವರ ಆಗ್ಬಿಡ್ತಾಳ. ಗಂಡ ಇರೋದಿಲ್ಲ, ಗಂಡ ಇಲ್ದಿದ್ದು ಹೆಂಡತಿ ಏನಾಗ್ತಾಳ, ವಿಧವೆ ಆಗ್ತಾಳ. ಇನ್ನ ಏನು ಆಧಾರ ಇರೋದಿಲ್ಲ. ಆದ್ರೆ ಬೇರೆ ಸಾಲ ಮಾಡಿ ಸತ್ತೋಗಿರ್ತಾನ. ಇವಾಗ ಸಾಲ ಎಲ್ಲ ಯಾರು ತೀರಿಸ್ಬೇಕು? ಹೆಂಡತಿ ಮಕ್ಕಳು ತೀರಿಸ್ಬೇಕು. ಮಕ್ಕಳು ನೋಡ್ರಿ ಸಣ್ಣವ್ರು ಇಬ್ರು. ತನ್ನ ಹೆಂಗೆ ಹೆಂಡತಿ ಸಾಲ ಮಾಡಿದ್ ಹೆಂಗ್ ತೀರ್ಸಕ್ ಆಗ್ತದೆ? ಅದಕ್ಕೆ ಆಕಿ ಬಂದು ಏನ್ ಮಾಡ್ತಾಳ ಗೊತ್ತಾ, ಎಲಿಷತ್ತದ್ರಲ್ಲಿ ಬರ್ತಾಳ. ಬಂದು, ಅಯ್ಯ ನಿನ್ನ ಹತ್ರನೇ ಸೇವೆ ಮಾಡೇನಲ್ಲ, ನಿನ್ ಜೊತೆಗೆ ಅದೇನಲ್ಲ ನನ್ನ ಗಂಡ ಇವಾಗ ತೀರ್ಕೊಂಡು ಹೋಗ್ಯಾನ, ಸತ್ತೋಗ್ಯಾನ. ಇವಾಗ ಸಾಲ ಮಾಡ್ಬಿಟ್ಟನ. ಈ ಸಾಲ ಎಲ್ಲ ನಮ್ಮೇಲೆ ಬಿದ್ದೈತಿ. ಇವಾಗ ಆ ಸಾಲದವ್ರು ಬಂದು ಏನ್ ಮಾಡ್ತಾರೆ ಅಂದ್ರೆ, ನೀವು ಸಾಲ ಕಟ್ಟಿಲ್ಲ ಅಂದ್ರೆ ನಿನ್ ಮಕ್ಕಳಿಬ್ಬರನ್ನ ನಾನು ಬಾಣಿಸರಾಗಿ ಎಳ್ಕೊಂಡು ಹೋಗ್ತೀನಿ ಅಂತ ಹೇಳಿ ನನ್ನ ಮಕ್ಕಳು ಬಾಣಿಸರಾಗಿ ಎಳ್ಕೊಂಡು ಹೋಗಿ ಬಂದಾರಯ್ಯ. ಇವ್ ನಾನು ಸಾಲ ತೀರಿಸ್ಬೇಕು, ಹೆಂಗ್ ತೀರಿಸ್ಬೇಕು, ನನ್ ಗಂಡ ಇಲ್ಲ, ನನ್ ಗಂಡ ಸತ್ತೋಗ್ಬಿಟ್ಟನ, ಏನು ಮಾಡ್ಬೇಕು ಅಂತ ಹೇಳಿದಾಗ ಅವಾಗ ಎಲಿಷ ಒಂದು ಮಾತು ಹೇಳ್ತಾನೆ. ಏನಂತ ಹೇಳ್ತಾನೆ ಗೊತ್ತಾ? ಏನಾಯ್ತಮ್ಮ ನಿನ್ನ ಮನೇಲಿ ಏನಾಯ್ತು ಅಂತ ಕೇಳ್ತಾನೆ. ನನ್ನ ಮನೇಲಿ ಏನಿಲ್ಲ ಸ್ವಾಮಿ, ಏನು ಉಳಿದಿಲ್ಲ ನನ್ನ ಮನೇಲಿ. ಇಷ್ಟು ಬುಡ್ಡಿನಲ್ಲಿ ಎಣ್ಣೆ ಐತೆ ಅಷ್ಟೇ. ಎಷ್ಟೈತೆ? ಇಷ್ಟೇ ಐತೆ. ಹೌದಾ? ಅದ್ರೊಂದು ಕೆಲಸ ಮಾಡಿ, ಇವಾಗ ನಾನು ಹೇಳ್ದಂಗೆ ಮಾಡು. ಏನು ಮಾಡ್ಬೇಕಯ್ಯ ಹೇಳಿ ಮಾಡ್ತೀನಿ. ಹೋಗಿ ಸುತ್ತಮುತ್ತಿರೋ ನಿನ್ನ ಮನೆ ಬಗ್ಗೆ ಯಾರದಾರಲ್ಲ ಅವ್ರೆಲ್ಲರ ತಗೋಗಿ ಖಾಲಿ ಪಾತ್ರೆಗಳು ತಗೊಂಬ. ಏನ್ ತಗೊಂಬ ಅಂತ ಹೇಳ್ತಾನ? ಖಾಲಿ ಪಾತ್ರೆಗಳು ತಗೊಂಬಂದ್ರೆ ಏನ್ ಮಾಡ್ತಿ ನೀನ್? ತಗೊಂಬ, ನಾನು ಹೇಳ್ತೀನಿ ಸರಯ ಅಂತ ಹೇಳಿ ಏನ್ ಮಾಡ್ತಾನಂದ್ರೆ, ಈ ಹುಡುಗರು ಅವ್ರಮ್ಮ ಇರ್ತಾರಲ್ಲ, ಅವ್ರಮ್ಮ ಸಣ್ಣ ಹುಡುಗರು ಇರ್ತಾರೆ, ಇಬ್ಬರನ್ನ ಕಳಿಸ್ತಾಳೆ. ಹೋಗಿ ಬಗಲಿ ಮನೆಗಿರೋರು ಎಲ್ಲರಿಗೆ ಸಾಮಾನುಗಳು, ಖಾಲಿ ಪಾತ್ರೆಗಳು ಏನದ ಎಲ್ಲ ತಗೊಂಬ ಅಂತ ಹೇಳ್ತಾಳೆ. ಹೋಗಿ ಆ ಹುಡುಗ ಹೋಗಿ ಇಬ್ರು ಹುಡುಗರು ಹೋಗಿ ಎಲ್ಲ ಹೋಗಿ ಡೇಕ್ಷಗಳು, ಆ ಡ್ರಮ್ಗಳು ಏನೇನಿರ್ತಾವೋ ಆ ಪಾತ್ರೆಗಳೆಲ್ಲ ಇಸ್ಕೊಂಬರ್ತಾರೆ. ಇಸ್ಕೊಂಬಂದು ಎಲ್ಲ ಮನೆಗಿಟ್ಟು ಬಾಕ್ಲಾಗ್ಬಿಡ್ತಾರ. ಬಾಕ್ಲಾದಾಗ ಆ ಎಣ್ಣೆ ಇರ್ತದಲ್ಲ, ಆ ಎಣ್ಣೆಲಿದ್ದ ಎಲ್ಲ ಖಾಲಿ ಪಾತ್ರೆಗಳೆಲ್ಲ ತುಂಬಿಸ್ತಾನ. ಎಲ್ಲ ತುಂಬುತ್ತವ, ಟೋಟಲ್ ತಂದಿರವೆಲ್ಲ ತುಂಬುತ್ತವ. ಅವಾಗ ಇನ್ನ ಯಾವನ್ ಪಾತ್ರೆ ಅದಾವ ಅಂತ ಹೇಳ್ತಾವ. ಯಾಕೆ ಖಾಲಿ ಪಾತ್ರೆ ಇಲ್ಲ, ಎಲ್ಲ ತುಂಬಿಬಿಟ್ಟವ. ಯಾವಾಗಾದ್ರೂ ತುಂಬವು ಅವಾಗ ಏನಾಗ್ತತಿಲ್ಲ, ಆಟೋಮೆಟಿಕ್ ಅದು ಎಣ್ಣೆ ಎಲ್ಲ ಅಲ್ಲಿಗೆ ಸ್ಟಾಪ್ ಆಗ್ಬಿಡ್ತತೆ. ಅವಾಗ ಏನ್ ಮಾಡ್ತಾನ, ಇದನ್ನ ಮಾರಿ ನೀನು ಸಾಲ ತೀರಿಸ್ಕೊಂಡು ನಿನ್ನ ಮಕ್ಕಳನ್ನ ಕೂಡ ನೀನು ನೋಡ್ಕ ಅಂತ ಹೇಳ್ತಾರೆ. ಯಾವಾಗ ಎಣ್ಣೆ ಆಗೋಯ್ತದು, ಪಾತ್ರೆಗಳೆಲ್ಲ ತುಂಬಿದಾಗ, ಅಂದ್ರೆ ಇನ್ನು ಖಾಲಿ ಇದ್ದಿದ್ರೆ ತುಂಬುತ್ತಿತ್ತು. ಹಂಗ ನಾವು ಖಾಲಿ ಆದಾಗೆ ದೇವರು ವಾಕ್ಯವು, ದೇವ್ರ ಮಾತುಗಳು ನಮ್ಮಲ್ಲಿ ತುಂಬಲ್ಪಡ್ತಾವ. ನಾವು ಫುಲ್ ಆಗ್ಬಿಟ್ಟಿವ್ ಅನ್ಕೋ, ನನಗೆಲ್ಲ ಗೊತ್ತನ್ಕೊಂಡ್ಬಿಟ್ಟಿವ್ ಅನ್ಕೋ, ದೇವ್ರ ವಾಕ್ಯ ಏನಾಗ್ಬಿಡುತ್ತೆ ಅಲ್ಲಿಗೆ ನಿಮಗೆ ಸ್ಟಾಪ್ ಆಗ್ಬಿಡ್ತದೆ. ನಿನ್ನಲ್ಲಿ ಕೆಲಸ ಮಾಡೋ ಸ್ಟಾಪ್ ಆಗ್ಬಿಡ್ತದೆ. ಎಲ್ಲೇ ಆಗಿರ್ಲಿ, ಎಂಥ ಸ್ಥಳದಲ್ಲೇನೆ ಕುಂತ್ಕೊಂಡಿರು, ಯಾವ ವಾಕ್ಯನ ಹೇಳ್ತಿರ್ಲಿ, ಯಾವ ಬೋಧಕನ ಹೇಳ್ತಿರ್ಲಿ, ಆ ವಾಕ್ಯನ ನಾವು ಹೆಂಗ್ ಕೇಳ್ಬೇಕಪ್ಪ ಅಂತಿದ್ರೆ, ದೇವ ಈ ವಾಕ್ಯಲಿದ್ದ ನನ್ಗೇನೋ ನೀನು ಹೇಳ್ತಿದಿ, ನಾನು ಏನೋ ಕಲ್ತ್ಕೊಂತಿದಿ ಅನ್ನೋ ಮನಸ್ಸಲ್ಲಿದ್ದ ನೀನು ಕೇಳಿದಾಗ ಆ ವಾಕ್ಯ ನಿನ್ನಲ್ಲಿ ಫಲಿಸುತ್ತೆ. ಖಾಲಿ ಮಾಡ್ಕೋಬೇಕು ನಿನ್ ಹೃದಯನ. ಇವಾಗ ಈ ಪಾಸ್ಟ್ರು ನಮ್ಮ ರಿಲೇಷನ್ನೇ, ನನ್ನ ಮಗನೇ, ನಮ್ಮ ಅಣ್ಣನೇ, ನಮ್ಮ ಮಾಮನೇ ಅನ್ಕೊಂಡು ನೀವು ಕೇಳಿರಿ ಅನ್ಕೋ, ಏನಾಗ್ತದೆ ಹೇಳು? ಆ ವಾಕ್ಯ ನಿಮ್ಮಲ್ಲಿ ಫಲಿಸೋದಿಲ್ಲ. ಹೆಂಗ್ ಕೇಳ್ಬೇಕು? ದೈವ ಸೇವಕನು ನನಗೆ ಹೇಳ್ತದನ, ದೇವ್ರು ನಿಂದಿರಿಸಿ ನನ್ನ ಹತ್ರ ಮಾತಾಡ್ತದನ, ಈ ಮಾತು ನಾನು ಕೇಳಬೇಕು, ಈ ಮಾತು ನನ್ನ ಹೃದಯದಲ್ಲಿ ನಾನು ಇಟ್ಕೋಬೇಕು, ದೇವ್ರು ಏನೋ ನನ್ನ ಹತ್ರ ಮಾತಾಡ್ತಾನ ನಾವು ಮನಸ್ಸು ನಿಮ್ಮಲ್ಲಿ ಯಾವಾಗ ಬರ್ತದೋ ಅವಾಗ ಪರಿಶುದ್ಧಾತ್ಮ ಮಾತಾಡೋ ಪ್ರತಿ ಮಾತು ನಿನ್ನ ಹೃದಯದಲ್ಲಿ ಫಲಿಸ್ತದೆ. ಆಮೇನ್. ಖಾಲಿ ಆಗಿಲ್ಲ ಅಂದ್ರೆ ತುಂಬಲ್ ಪಡೋದಿಲ್ಲ ನೀನು. ಅದಕ್ಕೆ ನೀನು ಫಸ್ಟ್ ಏನ್ ಮಾಡ್ಕೋಬೇಕು? ಖಾಲಿ ಮಾಡ್ಕೋಬೇಕು.